ಅಮಾಯಕ ಯುವತಿಗೆ ಉಡುಪಿಯ ಬ್ರಹ್ಮಾವರ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ. ಅಪಘಾತ ಪ್ರಕರಣವೊಂದರಲ್ಲಿ ಸಂತ್ರಸ್ತನಿಗೆ ಪರಿಹಾರ ನೀಡಲು ನ್ಯಾಯಾಲಯ ಆದೇಶಿಸಿದ್ದು ಆರೋಪಿಯನ್ನ ವಶಕ್ಕೆ ಪಡೆಯಲು ತೆರಳಿದಾಗ ಈ ಘಟನೆ ನಡೆದಿದೆ. ಈ ಹಲ್ಲೆ ಪ್ರಕರಣದ ಸತ್ಯಾಸತ್ಯತೆಯ ಕುರಿತು ವಿಮರ್ಶೆ ನಡೆಯುತ್ತಿದೆ. ಈ ನಡುವೆ ಬಿಲ್ಲವ ಸಮುದಾಯ ಪ್ರಕರಣವನ್ನ ಹೋರಾಟವಾಗಿ ರೂಪಿಸಲು ಹೊರಟಿದೆ. ಆಸ್ಪತ್ರೆಗೆ ದಾಖಲಾಗಿರುವ ಈ ಯುವತಿಯ ಹೆಸರು ಅಕ್ಷತಾ ಪೂಜಾರಿ. ಈಕೆ ಬ್ರಹ್ಮಾವರ ಠಾಣಾ ವ್ಯಾಪ್ತಿಯ ಉಪ್ಪೂರು ನಿವಾಸಿ. ಬೆಳಗಿನ ಜಾವ 4 ಗಂಟೆಗೆ ಬಂದು ಬ್ರಹ್ಮಾವರ ಪೊಲೀಸರು ತನ್ನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಈಕೆ ಆರೋಪಿಸುತ್ತಿದ್ದಾಳೆ. 2014ರಲ್ಲಿ ನಡೆದ ಅಪಘಾತ ಪ್ರಕರಣದಲ್ಲಿ ಸಂತ್ರಸ್ತನಿಗೆ ಪರಿಹಾರ ನೀಡಲು ಕೋರ್ಟ್ ತೀರ್ಪು ನೀಡಿದ್ದು ಆರೋಪಿ ಆಶಿಕ್ ತಲೆಮರೆಸಿಕೊಂಡಿದ್ದಾನೆ. ಇದೊಂದು ಅಪಘಾತ ಪ್ರಕರಣದಲ್ಲಿ ಪರಿಹಾರ ನೀಡುವುದಕ್ಕೆ ಸಂಬಂಧಿಸಿದ ಕೇಸ್. 2014ರಲ್ಲಿ ದೇವೇಂದ್ರ ಸುವರ್ಣ ಎಂಬವರಿಗೆ ಬೈಕ್ ತಾಗಿಸಿ ಆಶಿಕ್ ಅಪಘಾತ ನಡೆಸಿದ್ದ. ಸುದೀರ್ಘ ಕಾಲ ವಿಚಾರಣೆ ನಡೆದು ಶಾಶ್ವತ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ದೇವೇಂದ್ರ ಅವರಿಗೆ 25 ಲಕ್ಷ ಪರಿಹಾರ ನೀಡಬೇಕೆಂದು ನ್ಯಾಯಾಲಯ ಆದೇಶಿಸಿದೆ. ಪರಿಹಾರ ನೀಡದೆ ತಲೆಮರೆಸಿಕೊಂಡಿರುವ ಆಶಿಕ್ಗಾಗಿ ಪೊಲೀಸರು ಹಲವಾರು ಬಾರಿ ಹುಡುಕಾಟ ನಡೆಸಿದ್ರು. ಆತ ಉಪ್ಪೂರಿನಲ್ಲಿರುವ ಅಜ್ಜಿಯ ಮನೆಯಲ್ಲಿ ಇದ್ದಾನೆ ಎಂಬ ಲೊಕೇಶನ್ ಆಧಾರದಲ್ಲಿ ಮುಂಜಾನೆ 4 ಗಂಟೆಗೆ ದಾಳಿ ನಡೆಸಿದ್ರು. ಪೊಲೀಸರು ಹೇಳುವ ಪ್ರಕಾರ ನ್ಯಾಯಾಲಯದ ಆದೇಶದಂತೆ ಕೋರ್ಟ್ ಅಮೀನ್ರನ್ನ ಕೂಡ ಜೊತೆಗೆ ಕರೆದೊಯ್ದಿದ್ದರಂತೆ. ಈ ದಾಳಿಯ ವೇಳೆ ತನ್ನ ಮೇಲೆ ಹಲ್ಲೆಯಾಗಿದೆ ಎಂದು ಆಶಿಕ್ನ ಸಹೋದರ ಸಂಬಂಧಿ ಅಕ್ಷತಾ ಪೂಜಾರಿ ಆರೋಪಿಸುತ್ತಿದ್ದಾರೆ. ಆಕ್ಸಿಡೆಂಟ್ ಅಲ್ಲಿ ಇನ್ಶೂರೆನ್ಸ್ ಲೈಸೆನ್ಸ್ ಎದುರುಗಡೆ ವ್ಯಕ್ತಿಯಿಂದ ಇಲ್ಲದೇ ಇರುವುದರಿಂದ 7 ವರ್ಷ ಕೋರ್ಟ್ನಲ್ಲಿ ತನಿಖೆ ಮಾಡಿ ಆದೇಶ ಆಗಿತ್ತು. ಟೋಟಲ್ 25 ಲಕ್ಷ ಹಣ RC ಓನರ್ ಮತ್ತು ಗಾಡಿ ಡ್ರೈವರ್ ಕೊಡಬೇಕಂತೇಳಿ ಆದೇಶ ಆಗಿ 1 ವರ್ಷದ ನಂತರ ಎಕ್ಸಿಕ್ಯೂಷನ್ ಕೇಸ್ನಲ್ಲಿ ಅವರಿಬ್ಬರಿಗೂ ಅರೆಸ್ಟ್ ಆರ್ಡರ್ ಆಗಿತ್ತು. 2 ವ್ಯಕ್ತಿಗಳು ಸಿಗ್ತಾ ಇಲ್ಲ. ಇದು ಪದೇ ಪದೇ ಕೋರ್ಟ್ ಅಮೀನರಿಗೂ ಸಿಗದೇ ಇರುವುದರಿಂದ ಪೊಲೀಸರಿಗೂ ಕೂಡ ಕೊಟ್ಟರು. ಪೊಲೀಸರಾದ ಮೇಲೆ ಮೊನ್ನೆ ಕೂಡ ಮಾನ್ಯ ನ್ಯಾಯಾಧೀಶರು ಕೂಡ ನೋಡಿಯಪ್ಪ ನೀವು ಕೂಡ ಹೋಗಬೇಕು ಈ ಕೇಸಲ್ಲಿ, ಆ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ನೀವು ಕೂಡ ಪ್ರಯತ್ನ ಮಾಡಬೇಕಂತೇಳಿ ಹೇಳಿದ್ದಾರೆ. ಹಾಗೆ ಅವನ ಮನೆಗೆ ನಾವು ಪೊಲೀಸರು ನಾವು ಅಮೀನರೆಲ್ಲ ಪದೇ ಹೋಗಿದ್ದೆವು, ಸಿಗ್ತಾ ಇಲ್ಲ. ಸಿಗದೇ ಇರುವ ಕಾರಣದಿಂದ ಪೊಲೀಸರಿಗೂ ಸಾಕಾಗಿದೆ. ಅವರು ಮೊಬೈಲ್ ಲೊಕೇಶನ್ ಆಧಾರಿತ ಮೇಲೆ ಉಪ್ಪೂರು ಕಡೆ ಹೋಗಿದ್ದಾರೆ ಬೆಳಗಿನ ಸಮಯ. ಅಲ್ಲಿ ಪೊಲೀಸರು ಯಾವುದೇ ಅಥವಾ ನಾನು ಕೂಡ ಯಾವುದೇ ದುರುದ್ದೇಶವಾಗಿ ಹೊರಟಿಲ್ಲ, ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಯಾವುದೇ ರೀತಿ ಸಮಸ್ಯೆ ಮಾಡಿಲ್ಲ. ನಮಗೆ ಆದ ಅನ್ಯಾಯಕ್ಕೆ ಅವರನ್ನ ನ್ಯಾಯಾಲಯಕ್ಕೆ ಹಿಡಿದು ಕೊಡುವ ಉದ್ದೇಶದಿಂದ ಹೊರಟಿದ್ದೇವೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಪೊಲೀಸರು ದಾಳಿ ಮಾಡಿದಾಗ ಕೋರ್ಟ್ ಅಮೀನ್ ಜೊತೆಗೆ ಇರಲಿಲ್ಲ, ಮಹಿಳಾ ಪೊಲೀಸರು ಜೊತೆಗೆ ಇರಲಿಲ್ಲ, ಪೊಲೀಸರು ಸುಳ್ಳು ಹೇಳುತ್ತಿದ್ದಾರೆ ಅನ್ನೋದು ಅಕ್ಷತಾ ಆರೋಪ. ಸದ್ಯ ಆಕೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ಆದರೆ ಪೊಲೀಸರು ತಾವು ಕಾನೂನು ಬದ್ಧವಾಗಿದ್ದೇವೆ ಎಂದು ಹೇಳುತ್ತಿದ್ದಾರೆ. ಘಟನೆ ಕುರಿತು ಅಕ್ಷತಾ ಬ್ರಹ್ಮಾವರ ಪೊಲೀಸರಿಗೆ ದೂರು ನೀಡಿದ್ದು FIR ದಾಖಲಿಸಲಿಲ್ಲ. ಇದು ಬಿಲ್ಲವ ಸಂಘಟನೆಗಳನ್ನ ಕೆರಳಿಸಿದೆ. ತಮ್ಮ ಸಮುದಾಯದ ಯುವತಿಗೆ ಅನ್ಯಾಯ ಆಗುತ್ತಿದೆ ಎಂದು ಅವರು ಪೊಲೀಸ್ ವರಿಷ್ಠಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಕ್ರಮ ಕೈಗೊಳ್ಳುವ ಭರವಸೆ ನೀಡಿರುವ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಪ್ರಕರಣದ ಸತ್ಯಾಸತ್ಯತೆಯನ್ನ ಪರಿಶೀಲಿಸುತ್ತಿದ್ದಾರೆ. ಈ ನಡುವೆ ಬಿಲ್ಲವ ಮುಖಂಡರು ಸಭೆಗಳನ್ನ ನಡೆಸಿದ್ದು ಅಕ್ಷತಾ ಪೂಜಾರಿ ಪರ ಹೋರಾಟಕ್ಕೆ ಸಿದ್ಧತೆ ಆರಂಭಿಸಿದ್ದಾರೆ. ಕ್ರಮಬದ್ಧವಾಗಿ ಆರೋಪಿಯನ್ನ ಬಂಧಿಸುವುದರ ಬದಲಾಗಿ ಕಾನೂನು ಮೀರಿ ಪೊಲೀಸರು ವರ್ತಿಸಿದ್ದಾರೆ. ಕಾನೂನು ಬಾಹಿರವಾಗಿ ಕೋರ್ಟ್ ಅಮೀನ್ರನ್ನ ಕರೆತರದ ದಾಳಿ ಮಾಡಿದ್ದಾರೆ. ಕಾರ್ಯಾಚರಣೆ ನಡೆಸಿದ ಪೊಲೀಸರನ್ನ ಅಮಾನತು ಮಾಡಬೇಕು. ಅಕ್ಷತಾ ನೀಡಿರುವ ದೂರಿನ ಆಧಾರದಲ್ಲಿ FIR ದಾಖಲಿಸಲೇಬೇಕು ಎಂಬುದರ ಆಗ್ರಹ. ಅಕ್ಷತಾ ವಿರುದ್ಧ FIR ದಾಖಲಿಸಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬುದರ ಒತ್ತಾಯವಾಗಿದೆ. ಆದರೆ ಅಪಘಾತ ಪ್ರಕರಣದ ಸಂತ್ರಸ್ತ ದೇವೇಂದ್ರ ಸುವರ್ಣ ಪೊಲೀಸರ ಕ್ರಮವನ್ನ ಸ್ವಾಗತಿಸಿದ್ದಾರೆ ಮತ್ತು ತನಗೆ ನ್ಯಾಯ ಬೇಕು ಎಂದು ಒತ್ತಾಯಿಸಿದ್ದಾರೆ. ಬ್ರಹ್ಮಾವರ ಠಾಣೆಯಲ್ಲಿ ಮೊನ್ನೆ ಅಕ್ಷತಾ ಪೂಜಾರಿ ಮತ್ತು ಅವರ ತಾಯಿಯ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತೇಳಿ ಒಂದು ಪ್ರಥಮ ವರ್ತಮಾನ ವರದಿ ದಾಖಲೆ ಆಗಿದೆ. ಆ ವರ್ತಮಾನ ವರದಿ ಏನಿದೆ ಅದು ಸುಳ್ಳು. ಪೊಲೀಸರು ಮೊನ್ನೆ 10/12/2025ರಂದು ಬೆಳಿಗ್ಗೆ 4 ಗಂಟೆಗೆ ಅಕ್ಷತಾ ಪೂಜಾರಿ ಅವರ ಮನೆಗೆ ಒಬ್ಬ ಆರೋಪಿಯನ್ನು ಹುಡುಕುವ ನೆಪದಲ್ಲಿ ಹೋಗಿದ್ದಾರೆ. ಹೋದಾಗ ಅಲ್ಲಿ ಇದ್ದಂಥದ್ದು ಒಂದು ಅವರ ತಾಯಿ ಮತ್ತು ಒಂದು ಆ ಹೆಣ್ಣು ಮಗು. ಇವರು ಆ ತಾಯಿ ಮತ್ತು ಹೆಣ್ಣು ಮಗುವನ್ನು ನೋಡದೆ ಆ ಮನೆಗೆ ಹೋಗಿ ಅಲ್ಲಿ ಆರೋಪಿಯನ್ನು ಹುಡುಕುವಂತ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ಆರೋಪಿಗಳು ಇರುವುದಿಲ್ಲ. ಆ ಒಬ್ಬ ಮಹಿಳೆ ಮತ್ತು ಆ ಹೆಣ್ಣು ಮಗಳಿಗೆ ಹೇಳ್ತಾಳೆ, ಯಾಕೆ ಸರ್ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆಗ ಅಲ್ಲಿದ್ದ ಒಬ್ಬ ದೇವೇಂದ್ರ ಸುವರ್ಣರವರು ಆಕೆಯನ್ನು ದೂಡಿದಾಗ ಆಕೆ ಬಿದ್ದು ಆಕೆಗೆ ಗಾಯಗಳಾಗ್ತದೆ. ಅವರಿಗೆ ಆದಂತ ಗಾಯದ ಬಗ್ಗೆ ಆ ದಿವಸ ದೂರು ಕೊಡ್ಲಿಕ್ಕೆ ಅವರು ಹೋಗುದಿಲ್ಲ. ಮರುದಿವಸ ಬ್ರಹ್ಮಾವರ ಠಾಣೆಗೆ ದೂರು ಕೊಟ್ಟಾಗ ಅಲ್ಲಿಯ ಠಾಣಾಧಿಕಾರಿ ದೂರನ್ನು ತೆಗೆದುಕೊಳ್ಳುವುದಿಲ್ಲ.
ನಂತರ ಆಕೆಗೆ ಆದಂತ ಗಾಯದ ಬಗ್ಗೆ, ನೋವಿನ ಬಗ್ಗೆ ಆಕೆ ನಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಾಗ್ತಾಳೆ. ದಾಖಲಾದ ನಂತರ ಬ್ರಹ್ಮವರ ಠಾಣಾಧಿಕಾರಿಯವರು ಅಲ್ಲಿ ಬಂದು ಹೇಳಿಕೆಯನ್ನು ಪಡ್ಕೊಳ್ತಾರೆ. ಹೇಳಿಕೆಯನ್ನು ಪಡ್ಕೊಂಡ ನಂತರ ಕೂಡ ಅವಳ ಹೇಳಿಕೆ ಪಡ್ಕೊಂಡ ನಂತರ ಅದನ್ನು ವರ್ತಮಾನ ವರದಿ ದಾಖಲು ಮಾಡಬೇಕಿತ್ತು. ಅದನ್ನು ದಾಖಲು ಮಾಡದೆ ಅದನ್ನು ಒಂದು ಸೈಡಲ್ಲಿ ಇಟ್ಟು ಪೊಲೀಸರು ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಅವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತ ಹೇಳಿ ದೂರನ್ನು ತಾಯಿ ಮತ್ತು ಆ ಹೆಣ್ಣು ಮಗಳ ಮೇಲೆ ದಾಖಲು ಮಾಡ್ತಾರೆ. ಅಲ್ಲಿ ವಿಚಾರ ಏನಂತ ಹೇಳಿದ್ರೆ, ಆ ದಿವಸ ಹೋದವರು 5 ಮಂದಿ ಪುರುಷರು. ಆ ನಂತರ ಅದರಲ್ಲಿ ಎಫ್ಐಆರ್ ನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಮಹಿಳೆ ಪೇದೆ ಇದ್ರು, ಅವರಿಗೆ ಹಲ್ಲೆ ಮಾಡಿದ್ರು ಅಂತೇಳಿ ಎಷ್ಟು ಒಂದು ಸುಳ್ಳು ದೂರು ದಾಖಲಾಗ್ತದೆ ಅಂತ ನಮಗೆ ಬಹಳ ಶೇಮ್ ಆಗ್ತಾ ಇದೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ. ಅಂತ ಒಂದು ಇದಕ್ಕೆ ನಾವು ಇವತ್ತು ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದೇವೆ. ಈ ಅಕ್ಷತಾ ಪೂಜಾರಿ ಕೊಟ್ಟ ದೂರು ದಾಖಲಾಗದೆ ಒಬ್ಬ ಹಲ್ಲೆಗೊಳಗಾದ ವ್ಯಕ್ತಿಯ ಮೇಲೆ ದೂರು ದಾಖಲಾಗುವುದಂತಿದ್ರೆ ಇದಕ್ಕೆ ಒಂದು ನ್ಯಾಯ ಸಿಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ನಾವು ವರಿಷ್ಠಾಧಿಕಾರಿ ಹತ್ರ ಬಂದಿದ್ದೇವೆ.